ಮುಂದಿನ ಸುದ್ದಿಗೆ ಹೋಗೋಣ. ಧರ್ಮಸ್ಥಳ SIT ಅಧಿಕಾರಿಗಳು ಬಂದು ಹೋಮ್ ಮಿನಿಸ್ಟರ್ನ ಮೀಟ್ ಮಾಡಿದ್ರು. ಒಂದು ಬ್ರೀಫ್ ಕೊಟ್ಟರು, ಧರ್ಮಸ್ಥಳದ ವಿಷಯದಲ್ಲಿ ತನಿಖೆ ಏನೇನು ಆಗ್ತಾ ಇದೆ, ಎಲ್ಲಿಗೆ ಬಂದಿದೆ ಅಂತ. ಅವರ ಸಜೆಷನ್ನು ಹೋಮ್ ಮಿನಿಸ್ಟರ್ಗೆ SIT ತನಿಖೆ ಸಾಕಿನ್ನು ಅಂತ. ಇನ್ನು ಸಾಕು. ಯಾಕೆ ನೀವು SIT ರಚನೆ ಮಾಡಿದ್ಯಾಕೆ? ಧರ್ಮಸ್ಥಳದಲ್ಲಿ ನೂರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಮಾಡಿ ಹೂಳಲಾಗಿದೆ, ಅದರ ತನಿಖೆ ಮಾಡಬೇಕು ಅಂತ. ಯಾಕಂದರೆ ಚಿನ್ನಯ್ಯ ಅದನ್ನ ಹೇಳ್ಕೊಂಬಂದಿದ್ದ, ಅನಾಮಿಕ ದೂರುದಾರ ಅವಾಗ ಅದನ್ನು ಹೇಳ್ಕೊಂಡು ಬಂದಿದ್ದ. ಅದರ ತನಿಖೆ ಮಾಡಬೇಕು ಅಂತ SIT ರಚನೆ ಮಾಡಿದ್ರಿ. ನಾವು ಚಿನ್ನಯ್ಯ ಹೇಳಿದಲ್ಲೆಲ್ಲ ಅಗದು, ವಿಠ್ಠಲಗೌಡ ತೋರಿಸ್ದಲ್ಲೆಲ್ಲ ಹೋಗಿ ಏನು ಮಾಡಿದ್ರೂ ಅತ್ಯಾಚಾರ ಕೊಲೆ ಮತ್ತು ಹೂಳುವಿಕೆಯ ಸಾಕ್ಷಿಗಳು ಸಿಗ್ತಿಲ್ಲ. ಇದಾಗಿರೋದಕ್ಕೆ ಸಾಕ್ಷಿಗಳಿಲ್ಲ. ಇದು ಷಡ್ಯಂತ್ರ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಆರೋಪ ವ್ಯವಸ್ಥಿತವಾದ ಷಡ್ಯಂತ್ರ ಆಗಿತ್ತಿದು ಅಂತ ಪೊಲೀಸರು ಹೋಮ್ ಮಿನಿಸ್ಟರ್ ಮುಂದೆ ಹೇಳಿದ್ದು ನಿಮಗೆ ಹೆಂಗೆ ಗೊತ್ತಾಯಿತು ಅಂತ ನೀವು ಕೇಳಬಹುದು. ಇದೇ ವಾದವನ್ನು ಹೈಕೋರ್ಟ್ನಲ್ಲೂ ಮಾಡಿದ್ದಾರೆ. SIT ಅವರು ಇದೇ ವಾದವನ್ನು ಹೈಕೋರ್ಟ್ನಲ್ಲೂ ಮಾಡಿದ್ದಾರೆ. ಇಟ್ ವಾಸ್ ಅ ಕಾನ್ಸ್ಪಿರಸಿ ಅಂತ ಸ್ಪಷ್ಟವಾಗಿ ಜಸ್ಟಿಸ್ ನಾಗಪ್ರಸನ್ನರ ಪೀಠದ ಎದುರಿಗೆ ಹೇಳಿರೋದಕ್ಕೆ ಇದನ್ನ ಹೇಳ್ತಾ ಇದ್ದೀನಿ. ಇದು ಕಾನ್ಸ್ಪಿರಸಿ, ಷಡ್ಯಂತ್ರ ಅನ್ನೋದು ತನಿಖೆಯಲ್ಲಿ ಪ್ರೂವ್ ಆಗಿದೆ. ಯಾವ ಆರೋಪದ ತನಿಖೆ ಮಾಡುವುದಕ್ಕೆ ನಾವು ಬಂದಿದ್ದೆವೋ ಆ ಆರೋಪ ಸುಳ್ಳು. ಆ ಆರೋಪ ಮಾಡಿರುವುದರ ಹಿಂದೆಯೇ ಷಡ್ಯಂತ್ರ ಇತ್ತು. ಈಗ ಷಡ್ಯಂತ್ರ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಏನೇನು ಮಾಡಿದ್ರು ಅನ್ನೋದರ ತನಿಖೆಯನ್ನು ಬೇಕಿದ್ರೆ ದಕ್ಷಿಣ ಕನ್ನಡ ಪೊಲೀಸರು ಮಾಡ್ಕೊಳ್ಳಿ. ನಾವಿಲ್ಲಿಗೆ ನಮ್ಮ ತನಿಖೆಯನ್ನು ಬಿಟ್ಟು ಬಂದು ಬಿಡ್ತೀವಿ, ನೀವೇನಂತೀರಿ ಅಂತ SIT ಅಧಿಕಾರಿಗಳು ಹೋಮ್ ಮಿನಿಸ್ಟ್ರಿಗೆ ಕೇಳಿದ್ದಾರೆ. ಹೋಮ್ ಮಿನಿಸ್ಟ್ರು ಒಂದು ಮಾತು CMಗೆ ಕೇಳೋಣ ಅಂತ ಹೋಗಿ ಮುಖ್ಯಮಂತ್ರಿಗಳಿಗೆ ಇದನ್ನೆಲ್ಲ ವಿವರಿಸಿದ್ದಾರೆ. ಶುಕ್ರವಾರ ರಾತ್ರಿ ಮುಖ್ಯಮಂತ್ರಿಗಳಿಗೆ ಧರ್ಮಸ್ಥಳದ ವಿಷಯದಲ್ಲಿ ತನಿಖೆಗೆ ರಚಿಸಲಾಗಿದ್ದ SITಯ ತನಿಖಾ ಪ್ರಗತಿಯ ವರದಿಯನ್ನು ಕೊಡಲಾಯಿತು. ವರದಿಯನ್ನು ಕೊಟ್ಟ ನಂತರ ಹಿಂಗೆ ಹೇಳ್ತಿದ್ದಾರೆ, ಸಜೆಸ್ಟ್ ಮಾಡ್ತಿದ್ದಾರೆ SIT ಅಧಿಕಾರಿಗಳು, ಅವರ ತನಿಖೆ ಸಾಕಂತೆ, ಇದುವರೆಗಿನ ತನಿಖೆಯಲ್ಲಿ ಏನೇನು ಬೆಳಕಿಗೆ ಬಂದಿದೆಯೋ ಅದೆಲ್ಲವನ್ನು ದಕ್ಷಿಣ ಕನ್ನಡ ಪೊಲೀಸರಿಗೆ ಕೊಟ್ಟು ಬಂದು ಬಿಡ್ತೀವಿ ಅಂತಿದ್ದಾರೆ. ಏನು ಮಾಡೋಣ ಅಂತ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರು ಕೇಳಿದ್ರಂತೆ. ಗೃಹ ಸಚಿವರು ಹೇಳಿದ್ರೆ ನೀವು ಹೆಂಗೆ ಹೇಳ್ತೀರೋ ಹಂಗೆ ಮಾಡೋಣ ಅಂತ. ಇಲ್ಲಪ್ಪ, ತನಿಖೆಯನ್ನು ಇವರೇ ಮುಂದುವರಿಸಿ ಷಡ್ಯಂತ್ರ ಮಾಡಿದವರನ್ನು ದೇ ಮಸ್ಟ್ ಸಿ ದಟ್ ದೇ ವಿಲ್ ಗೋ ಬಿಹೈಂಡ್ ದ ಬಾರ್ ಅನ್ನೋದಿದ್ರೆ ಅದನ್ನು ಇವರೇ ಮಾಡಲಿ, ಅಥವಾ SIT ಅಧಿಕಾರಿಗಳು ಹೇಳ್ತಿರೋ ಹಾಗೆ ಬೆಳ್ತಂಗಡಿ ಪೊಲೀಸರು ತನಿಖೆಯನ್ನು ಮುಂದುವರಿಸಲಿ. ಎರಡು ಆಪ್ಷನ್ ಇದೆ. ಏನು ಮಾಡೋಣ ಅಂತ ಮುಖ್ಯಮಂತ್ರಿಗಳು ಕೇಳಿದ್ದಕ್ಕೆ ಒಂದು ವಾರ ಟೈಮ್ ತಗೊಳ್ಳಿ ಎಂದಿದ್ದಾರೆ. ಒಂದು ವಾರದಲ್ಲಿ ಲೀಗಲ್ ಒಪಿನಿಯನ್ ತಗೊಳ್ತಾರಂತೆ. ಕಾನೂನು ತಜ್ಞರನ್ನು ಕರೆಸಿ, ಅಂದರೆ ಏನು ತಪ್ಪಾಗಬಾರ್ದಲ್ಲ, ಪ್ರಕ್ರಿಯೆಯಲ್ಲಿ ಏನು ತಪ್ಪಾಗಬಾರ್ದಲ್ಲ. ಈಗ ಒಂದು ತನಿಖೆ ಮಾಡುವುದಕ್ಕೆ ಏನೋ ಒಂದು ಕಂಪ್ಲೇಂಟ್ ಬಂತು ಪೊಲೀಸರ ಹತ್ರ, ತನಿಖೆ ಮಾಡ್ತಾ ಹೋದ್ರಪ್ಪ ಸತ್ಯ ಅಂದ್ಕೊಂಡು. ಆಮೇಲೆ ನೋಡಿದ್ರೆ ಕಂಪ್ಲೇಂಟ್ ಕೊಟ್ಟವನೇ ಸುಳ್ಳು ಹೇಳಿದ್ದ, ಬೇಕು ಅಂತ ದಾರಿ ತಪ್ಪಿಸಿದ್ದ ಅಂತಾಯಿತು. ಆವಾಗ ಬಿ ರಿಪೋರ್ಟ್ ಹಾಕ್ತಾರೆ. ಬಿ ರಿಪೋರ್ಟ್ ಹಾಕಿದ ನಂತರ ಸುಳ್ಳು ಕಂಪ್ಲೇಂಟ್ ಕೊಟ್ಟವನ್ನೇನಾದ್ರು ಮಾಡಬೇಕಾ? ದಟ್ ಈಸ್ ದ ಕಾಲ್ ಟು ಬಿ ಟೇಕನ್. IPCಯಲ್ಲಿ ಅದಕ್ಕೆ ಅವಕಾಶಗಳು ಕಡಿಮೆ ಇದ್ವು. ಈಗ ದೇಶದ ಕಾನೂನು BNSನಲ್ಲಿ ನಡೀತಾ ಇದೆ, ಅದರಲ್ಲಿ ಅವಕಾಶಗಳು ಜಾಸ್ತಿ ಇದ್ದಾವೆ. ಅದಕ್ಕೆ ಕಾನೂನಿನ ಸಲಹೆ ಪಡೆದು ಮುಂದಿನ ತೀರ್ಮಾನ ಮಾಡೋಣ ಅಂತ ಮುಖ್ಯಮಂತ್ರಿಗಳು ಹೇಳಿದಾರಂತೆ. ಒಂದು ವಾರದಲ್ಲಿ ಬಹುಶಃ ಒಂದು ಡಿಸಿಷನ್ನಿಗೆ ಬರುತ್ತೆ. ಷಡ್ಯಂತ್ರದ ತನಿಖೆಯನ್ನು SIT ಅವರು ಮಾಡ್ಬೇಕಾ, ದಕ್ಷಿಣ ಕನ್ನಡ ಪೊಲೀಸರು ಮಾಡ್ಬೇಕಾ ಅಂತ. ಅಲ್ಲಿ ಅರುಣ್ ಕುಮಾರ್ ಇದ್ದಾರಲ್ಲಿ. ಚಿನ್ನಯ್ಯ ಬಂದಾಗಲೇ ಅವ್ರು ನಿರ್ಧಾರ ತಗೊಂಡಿದ್ರು, ಫಸ್ಟ್ ಇವನ್ನೇ ನಾರ್ಕೋ ಅನಾಲಿಸಿಸ್ ಮಾಡಿಸ್ಬೇಕು ಅಂತ. ಆವಾಗ ರಾಜ್ಯ ತುಂಬ ಜೋರು ಗಲಾಟೆ ಮಾಡಿಬಿಟ್ರು. ನೀವು ಅವನ್ಯಾಕೆ ನಾರ್ಕೋ ಅನಾಲಿಸಿಸ್, ಪಾಲಿಗ್ರಫಿ ಮಾಡಿಸ್ಬೇಕು, ನಾರ್ಕೋ ಅನಾಲಿಸಿಸ್ ಮಾಡಿಸ್ಬೇಕು ಅಂದ್ರೆ ಅವರು ಇವು ಚಿನ್ನಯ್ಯಂದೇ ಫಸ್ಟ್ ಮಾಡಿಸ್ಬೇಕು ಅಂತ. ಯಾಕೆ ಅಂದರೆ ನನಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ, ಎಕ್ಸ್ಯೂಮ್ ಮಾಡಿಸೋದಷ್ಟೇ ಇವರ ಉದ್ದೇಶ. ಅಲ್ಲಿ ತೆಗೆದು ಒಂದೆರಡು ಅಸ್ಥಿಪಂಜರ ಸಿಕ್ತಂದ ತಕ್ಷಣ ಚಿನ್ನಯ್ಯ ನಾಪತ್ತೆ ಆಗಿಬಿಡ್ತಾನೆ ಅಂತ ನಮಗೆ ಇನ್ಫಾರ್ಮೇಷನ್ ಇದೆ ಅಂತ ರಿಪೋರ್ಟ್ ಕೊಟ್ಟಿದ್ರು ಅವರು, ಅರುಣ್ ಕುಮಾರ್. ಆಮೇಲೆ SIT ರಚನೆ ಆಯಿತು, ಚಿನ್ನಯ್ಯ ಹೇಳದಲ್ಲೆಲ್ಲ ಕರ್ಕೊಂಡು ಹೋಗಿದ್ದಾಯಿತು, ಅಗಸಿದ್ದಾಯಿತು. ಆ ಇಡೀ ಪ್ರಕ್ರಿಯೆ ಎಲ್ಲಿಗೆ ಬಂದು ನಿಂತು ಅಂದರೆ 5-6 ವರ್ಷದ ಮಕ್ಕಳು ರೀಲ್ಸ್ ಮಾಡೋಂಗೆ ಆಗ್ಬಿಡ್ತು. ಕರ್ಕೊಂಡು ಹೋಗೋದು, ಗುಡ್ಡಿ ತೆಗೆಯೋದು. 13ನೇ ಪಾಯಿಂಟ್ನಲ್ಲಂತೂ ಜಲ ಹತ್ತಿಬಿಡ್ತಲ್ಲಿ. ಒಂದು ಸಣ್ಣ JCB ಆಗೋದಿಲ್ಲ, ಸಣ್ಣ ಹಿಟಾಚಿ ಆಗೋದಿಲ್ಲ, ದೊಡ್ಡ ತೆಗೆಸಿ ಅಗಸಿದ್ದಾಯಿತು. ಅಲ್ಲಿನ ಮಣ್ಣನ್ನು ಲ್ಯಾಬ್ರೇಟ್ರಿಗೆ ಕಳಿಸಿ ಇದರಲ್ಲಿ ಯಾವುದೋ ಕಾಲದಲ್ಲಿ ಯಾವುದೋ ಹೆಣ ಹೂತಿದ್ರದ್ದು ಏನಾದ್ರು ಕುರುಹು ಸಿಗುತ್ತಾ ಅಂತ ಕೇಳಿದ್ದಾಯಿತು ಲ್ಯಾಬ್ರೇಟ್ರಿ ಅವ್ರಿಗೆ. ಅಲ್ಲಿಗೆ ಬಂದು ನಿಂತ್ಕೊಳ್ತಾ ಕಥೆ.
ಇದರ ಮಧ್ಯೆ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತೊಂದು ವಿಡಿಯೋ ರಿಲೀಸ್. ಇಲ್ಲಿ ತನಕ 13 ವಿಡಿಯೋ ರಿಲೀಸ್ ಮಾಡ್ದಂಗೆ ಆಯಿತು. ಇದು ಏನು? ಟು ಪ್ರೂವ್ ವಾಟ್? ನಾನು ಇನೋಸೆಂಟು ಅಂತ ತೋರಿಸಿಕೊಳ್ಳೋದಕ್ಕೆ. ಚಿನ್ನಯ್ಯನನ್ನು ಇಡೀ ತಂಡ ಸೇರ್ಕೊಂಡು ಬಲಿಪಶು ಮಾಡೇ ಆಗಿದೆ ಆತನನ್ನು. ಚಿನ್ನಯ್ಯನೇ ಬಂದು ನಿಂತ್ಕೊಂಡು ಹೇಳಿದ್ರಿ ನಮ್ಮ ಮುಂದೆ ಅಂತ ಪ್ರೂವ್ ಮಾಡುವುದಕ್ಕೆ ಆವಾಗ ತೆಗೆದಿಟ್ಟುಕೊಂಡಿದ್ದಂಥ ವಿಡಿಯೋಗಳನ್ನು ರಿಲೀಸ್ ಮಾಡಲಾಗ್ತಾ ಇದೆ. ಇವತ್ತು 3. ಇದೇ ಚಿನ್ನಯ್ಯ ಇದೇ ಪ್ರಕರಣದಲ್ಲಿ ಸಾಕ್ಷಿದಾರನಾಗಿದ್ದವನು ಈಗ ಆರೋಪಿ. ನಾನು ಅಮಾಯಕ, ನನಗೇನೂ ಗೊತ್ತಿರಲಿಲ್ಲ, ನನ್ನ ಹತ್ರ ಇಷ್ಟು ಕಥೆಯನ್ನು ತಿಮ್ಮರೋಡಿ ಮತ್ತು ತಂಡದವರು ಹೇಳಿಸಿದ್ರು ಅಂತ ಹೇಳ್ತಾನೆ. ಈಗ ಆತ ನಾಳೆ ಮ್ಯಾಜಿಸ್ಟ್ರೇಟ್ ಮುಂದೆ ಆತನ 183 ಸ್ಟೇಟ್ಮೆಂಟ್ ರೆಕಾರ್ಡ್ ಆಗುತ್ತೆ. ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾನೆ. 183 ಸ್ಟೇಟ್ಮೆಂಟ್ ನಾಳೆ ರೆಕಾರ್ಡ್ ಆಗುತ್ತೆ. ಈ ಮಧ್ಯೆ ಈ ಚಿನ್ನಯ್ಯನಿಗೆ 2 ವರ್ಷಗಳಿಂದ ತಿಂಗಳ ದುಡ್ಡು ಕೊಡಲಾಗ್ತಾ ಇತ್ತು. ನಾವು ಒಂದು ಸಲ ಹೇಳಿದ್ದೆ, ಏನು ಮಹಾನ್ ದುಡ್ಡು, ಎಷ್ಟು ದುಡ್ಡು ಹೋಗಿರ್ಬೋದು ಇವನಿಗೆ ಅಂತ. ಎಲ್ಲ ಸೇರಿಸಿದ್ರೆ 3 ಲಕ್ಷ ರೂಪಾಯಿ ರೀ. 5,000, 10,000, 15,000 ಗೂಗಲ್ ಪೇ, ಫೋನ್ಪೇ ಅಂತ ಮಾಡ್ಕೊಂಡು 2 ವರ್ಷದಲ್ಲಿ ಈತನಿಗೆ 3 ಲಕ್ಷ ಕೊಟ್ಟು ಇಟ್ಕೊಂಡಿದ್ರು. ಅಂದರೆ ಆನ್ ರೆಕಾರ್ಡ್, ಆನ್ ಅಕೌಂಟ್. ಉಳಿದಿದ್ದೇನಾದ್ರು ಕೊಟ್ಟಿದ್ರ ಅಂತ ಅವನು ಹೇಳಬೇಕು. ಅದರ ಬಗ್ಗೆ ತನಿಖೆ ನಡೆಸೋದಕ್ಕೆ ಗಣೇಶ್ ಶೆಟ್ಟಿ ತಿಮರೋಡಿ, ಮಹೇಶ್ ಶೆಟ್ಟಿ ತಿಮರೋಡಿಯ ಬಲಗೈ ಬಂಟ, ಆತನಿಗೆ ನೋಟಿಸ್ ಕೊಟ್ಟಿದ್ದಾರೆ. ವಿಚಾರಣೆಗೆ ಬಂದಿದ್ದಾನೆ ಆತ. ಮಹೇಶ್ ಶೆಟ್ಟಿ ತಿಮರೋಡಿ ಎಲ್ಲ ಮೊಬೈಲ್ಗಳನ್ನು ಆತ ಹ್ಯಾಂಡಲ್ ಮಾಡ್ತಾ ಇದ್ದ. ಇನ್ನು ಆ ಮನೆಯಲ್ಲಿ ಗನ್ ಸಿಕ್ಕ ಪ್ರಕರಣದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿಕೊಂಡಿದ್ದಾರೆ. 1 ನೋಟಿಸ್ ಕೊಟ್ಟಿದ್ದಕ್ಕೆ ವಿಚಾರಣೆಗೆ ಬಂದಿಲ್ಲ, 2ನೇ ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸರು. ನಿರೀಕ್ಷಣಾ ಜಾಮೀನು, ಆಂಟಿಸಿಪೇಟರಿ ಬೇಲಿಗೆ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಮುಗಿಸ್ತಾ ಇದ್ದೀನಿ. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.